You showing mobile. ಹಾಯ್ ಹಲೋ ಶೋಯಿನ್ ಮೊಬೈಲ್ ವೀಕ್ಷಕರೇ, ಮಾಸ್ತಿಗುಡಿ ಚಿತ್ರ ಇವತ್ತು ಸೆಟ್ಟೇರ್ತಾ ಇದೆ. ದುನಿಯಾ ವಿಜಯ್ ಅವರ ಬಹು ನಿರೀಕ್ಷಿತ ಚಿತ್ರ ಅಂತಲೇ ಹೇಳ್ಬೋದು. ಇದು ಮುಖ್ಯವಾಗಿ ನಾಗಶೇಖರ್ ಅವರು ಆ್ಯಕ್ಷನ್ ಕಟ್ಟೇಳಿರೋದ್ರಿಂದ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗಿದೆ. ಭಾಳ ವಿಜೃಂಭಣೆಯಿಂದ ಇವತ್ತು ಚಿತ್ರದ ಪೂಜೆ ನಡೀತು. ಈ ಚಿತ್ರದ ಬಗ್ಗೆ ಚಿತ್ರತಂಡ ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದೆ ನಮ್ಮೊಂದಿಗೆ. ಬನ್ನಿ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ. ಕಣ್ಣುಕೊಂಡು ಬೆಳಕೆ ಹಾಕಿ ರಕ್ತನ ತೆಗೆದು ಮತ್ತಮ್ಮನ ಪಾದಕ್ಕೆ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಅದು ತುಂಬ ಸುಮಾರು ಒಂದು 6 ತಿಂಗಳಿಂದ ತುಂಬಾ ಒದ್ದಾಡಿ ಕಷ್ಟಪಟ್ಟಿದ್ವಿ. ಇವತ್ತು ಮುಹೂರ್ತದ ದಿವಸ ತುಂಬ ಸಂತೋಷವಾಗಿದ್ದೀವಿ. ಇನ್ನೇನು ಚಿತ್ರೀಕರಣ ಶುರುವಾಗ್ತಾ ಇದೆ. ಅದರ ಒಂದು ಬ್ಯುಸಿಲಿ ಎಲ್ಲರೂ ಒಂದು ಟೆನ್ಷನ್ ಓಡಾಡ್ತಾ ಇದ್ದೀವಿ. ಸರ್, ಈ ಸಿನಿಮಾದಲ್ಲಿ ನಿಮಗೆ 3 ಶೇಡ್ಸ್ ಇದೆ. ತುಂಬ ಕಷ್ಟಪಟ್ಟು ಮೇಕಪ್ ಮಾಡಿ ಯಾವ ಥರ ಬರ್ತಿದೆ? ತುಂಬ ಈಸಿಯಾಗಿ ದಾಡಿ ಬಿಟ್ಟುಬಿಟ್ಟಿದ್ದೀನಿ. ಅದು ಪಾತ್ರಗಳು ತುಂಬ ಕಷ್ಟ ಇದೆ. 3 ಪಾತ್ರನೂ ನಿರ್ವಹಿಸೋ ದೊಡ್ಡ ಜವಾಬ್ದಾರಿ. ಅದನ್ನು ನಮ್ಮ ನಿರ್ದೇಶಕರು ನಾಗಶೇಖರ್ ಅವ್ರ ಮೇಲೆ ಹಾಕಿದ್ದೀವಿ. ಸೊ ಹಂಗಾಗಿ ಅವರೇ ನಮಗೆ ಸೂತ್ರಧಾರ. ಅವರು ಯಾವ್ಯಾವ ರೀತಿ ಹೇಳ್ತಾ ಇರ್ತಾರೋ ಆ ಥರ ಆ್ಯಕ್ಟ್ ಮಾಡೋದು
ನಮ್ಮ ಕೆಲಸ ಆ ಥರ ಮಾಡ್ತೀವಿ. ನಮ್ಮ ಜೊತೆಗೆ ತುಂಬ ಸಪೋರ್ಟಿವ್ ಆಗಿ ಸತ್ಯ ಹೆಗಡೆ ಅವರು ಇದ್ದಾರೆ. ಅದೊಂದು ನಮಗೆ ದೊಡ್ಡ ಈಸ್ ಎ ಗ್ರೇಟ್ ಮ್ಯಾಜಿಷಿಯನ್ ಅದು ಆ ವಿಷಯದಲ್ಲಿ. ನನಗೆ ತುಂಬ ಲಕ್ಕಿ ಅಂತ ಕೂಡ ಹೇಳ್ಬೋದು. ಆ 3 ಪಾತ್ರ ಮಾಡೋದೇ ಕಷ್ಟ ಇದೆ, ಬಿಡಲ್ಲ, ಆದರೂ ಮಾಡ್ತೀವಿ. ಇನ್ನು ಟ್ರೂ ಸ್ಟೋರಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ವಿಜಯ್ ಅವ್ರಿಗೂ ಕೂಡ ಹತ್ರ ಆಗಿರ್ತಕ್ಕಂಥ ಕತೆ ಅಂತಾರೆ. ಸೊ ಏನದ್ರ ಸರ್? ಖಂಡಿತವಾಗ್ಲೂ ಏನಂತ ಇದೆ ಅಲ್ಲ, ಟ್ರೂ ಸ್ಟೋರಿ ಬೇಸ್ಡ್ ಸಿನಿಮಾ ಅಲ್ಲ, ಅಫ್ಕೋರ್ಸ್ ಇದೊಂದು ಸತ್ಯ ಕಥೆ ಇದು. ಅದು ಯಾರ್ದು ಅಂತ ಆಮೇಲೆ ನಿಧಾನಕ್ಕೆ ರಿವೀಲ್ ಮಾಡ್ತೀವಿ. ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇರೋದು. ನಾನೇ 3 ಥರ ಪಾತ್ರ, 3 ಅಂದರೆ ನನ್ನದಲ್ಲೇ 3 ಥರದ ಪಾತ್ರಗಳಿರುತ್ತೆ. ಬರ್ಡೇ ಟೈಮಲ್ಲಿ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಒಂದು ಆಚರಣೆ ಮಾಡ್ತಾರೆ. ಆ ರೀತಿಯ ಒಂದು ಎಲಿಮೆಂಟ್ಸ್ಗಳು ಸಿನಿಮಾದಲ್ಲಿ ಇರುತ್ತೆ ಅಥವಾ ಹೇಗಿರುತ್ತೆ? ಅದು ಕಥೆಯಲ್ಲಿ ತುಂಬ ವಿಷಯಗಳಿದೆ. ಸೊ ಹಂಗಾಗಿ ಏನನ್ನೂ ಈಗೇನು ಬಿಚ್ಚಿಡೋದು ಬೇಡ ಅನ್ನೋ ಒಂದು ನಮ್ಮ ಇಡೀ ತಂಡದ ಒಂದು ಆಸೆ ಅಷ್ಟೇ. ಈಗೇನಿಲ್ಲ. ಈ ಸಾಂಗ್ಸ್ಗಳು ಅದನ್ನು ಕವಿರಾಜ್ ಅವರು ಈಗಾಗಲೇ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಸಾಧು ಕೋಕಿಲ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗಂತೂ ತುಂಬಾ ಖುಷಿ ಇದೆ. ಸ್ಪೆಷಲಿ ಮ್ಯೂಸಿಕಲ್ಲಿ ಈಗಾಗಲೇ ನಾಗಶೇಖರ್ ಅವರು ನಿಮ್ಗೆ ಚೆನ್ನಾಗಿ ಗೊತ್ತು, 3 ಸೂಪರ್ ಡೂಪರ್ ಹಿಟ್ ಸಿನಿಮಾ. ಮತ್ತು ಅವರು ಸ್ಪೆಷಲಿ ಅವ್ರ ಮ್ಯೂಸಿಕ್ ಅಂದರೆ ದೊಡ್ಡ ಮ್ಯೂಸಿಕ್ ಲವರು, ಮತ್ತು ಸಾಂಗ್ಗಳು ತುಂಬ ಅದ್ಭುತವಾಗಿ ಮಾಡ್ತಾರೆ. ಓಕೆ, ಸ್ಪೆಷಲಿ ಸರ್ ಲೊಕೇಶನ್ಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಡೈರೆಕ್ಟರ್ ಜೊತೆ ನೀವು ಕೂಡ ಸವಾರಿ ಮಾಡಿದಾರ. ಸೊ ಎಲ್ಲಿ ಹೋಗಿದ್ದು, ಏನು ಸ್ಪೆಷಲ್? ಕರ್ನಾಟಕದ ಎಲ್ಲ ಕಾಡುಗಳಲ್ಲೂ ಸುತ್ತಿದ್ದೀವಿ. ಸ್ಪೆಷಲಿ ಮಾಸ್ತಿಗುಡಿ ಇರುವಂಥ ಜಾಗ, ಕಬಿನಿ ಬ್ಯಾಕ್ ವಾಟರ್ ಏನಿದೆ ಅಲ್ಲಿ ಮುಖ್ಯವಾದ ಜಾಗ, ಅಲ್ಲಿ ಸ್ವಲ್ಪ ಓಡಾಡಿದ್ದೀವಿ. ಇವತ್ತು ಯಾವಾಗ ಮಾಸ್ತಿಗುಡಿ ನೋಡಬಹುದು? ಆದಷ್ಟು ಜಲ್ದಿ ಮಾಸ್ತಿಗುಡಿ ನೋಡ್ಬೋದು. ಕೆಲಸ ತುಂಬಾ ಇದೆ, ಅಂದರೆ ವರ್ಕ್ಲೋಡ್ ತುಂಬ ಹೆವಿ ಇದೆ. ಹಾಗಾಗಿ ಶುರು ಮಾಡಿದ್ವಿ, ನಡೆಸ್ತಾ ಇದ್ದೀವಿ. ಮಾಸ್ತಿಗುಡಿ ಅಂತಂದರೆ ಅದೊಂದು ಬ್ಯೂಟಿಫುಲ್ ಆದ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆಡಿಯನ್ಸ್ಗೆ. ನಿಜವಾಗ್ಲೂ ಮಾಸ್ತಿಗುಡಿ ಒಂದು ರೋಮಾಂಚನಕಾರಿ ಚಿತ್ರ ಆಗುತ್ತೆ ಅಂತ ನಾನು ನನ್ನ ಎಲ್ಲ ಆಡಿಯನ್ಸ್ಗೆ ಈ ಮೂಲಕ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಯಾಕೆಂದರೆ 1990ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟ BRT ಫಾರೆಸ್ಟ್ ರೇಂಜಲ್ಲಿ ಸಾಕಷ್ಟು ಹುಲಿಗಳ ಕೊಲೆ ಆಗುತ್ತೆ. ಆ ಕೊಲೆ ಒಂದಲ್ಲ ಎರಡಲ್ಲ, ಅಂದರೆ ಪೋಚಿಂಗ್, ಬೇಟೆ ಆಗುತ್ತೆ. ಒಂದು ಸುಮಾರು ಹುಲಿಗಳ ಬೇಟೆಯ ಹಿಂದೆ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿನ ಪಿಕ್ ಮಾಡಿ ಈ ಕತೆ ಮಾಡಿರೋದು ಮಾಸ್ತಿಗುಡಿ. ಇದು ನಡೆಯೋದು ಮಾಸ್ತಿಗುಡಿ ಅನ್ನೋ ಜಾಗ ಕಬಿನಿ ಬ್ಯಾಕ್ ವಾಟರ್ಸ್, ಬಳ್ಳೆ, ಬಾವಲಿ, ನಾಗರಹೊಳೆ ಫಾರೆಸ್ಟ್ ರೇಂಜಲ್ಲಿ ಬರುತ್ತೆ. ಆ ಜಾಗದಲ್ಲಿ ನಡೆಯೋ ಘಟನೆಯಾಗಿ ಇದನ್ನು ಕನ್ವರ್ಟ್ ಮಾಡಿದ್ದೀವಿ. ಇದರಲ್ಲಿ 6 ರೋಮಾಂಚನಕಾರಿಯಾದ ಆ್ಯಕ್ಷನ್ ಸೀಕ್ವೆನ್ಸಸ್ ಇರುತ್ತೆ. ಹಾಗೆ 6 ಬ್ಯೂಟಿಫುಲ್ ಆದ ಸಾಂಗ್ಸ್ ಇರುತ್ತೆ. ಹಾಗೆ ಒಂದು ಒಳ್ಳೆ ಫೋಟೋಗ್ರಫಿ, ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಚಿತ್ರಕಥೆ, ಒಳ್ಳೆ ಸಂಭಾಷಣೆ ಎಲ್ಲವೂ ಮಾಸ್ತಿಗುಡಿಯಲ್ಲಿದೆ. ಹಾಗಾಗಿ ಮಾಸ್ತಿಗುಡಿ ನನ್ನೆಲ್ಲ ಕನ್ನಡ ಆಡಿಯನ್ಸ್ಗೆ ಬಹಳ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್, ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಇಡೀ ಮನಮಂದಿರ ಕೂತು ನೋಡುವಂಥ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ. ಫೆಬ್ರವರಿ 10ರಿಂದ ನಾವು ಶೂಟಿಂಗ್ ಶುರು ಮಾಡ್ತಾಯಿದ್ವಿ. ಹಾಗೆ ಜೂನ್ ಎಂಡ್ ಅಷ್ಟೊತ್ತಿಗೆ ಈ ಸಿನಿಮಾನ ರಿಲೀಸ್ ಮಾಡಬೇಕು. ಬೈ ಎಂಡ್ ಆಫ್ ಜೂನ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸರಿಸುಮಾರು 90 ದಿನಗಳ ಕಾಲ ಕರ್ನಾಟಕದ ಬಹುತೇಕ ಅರಣ್ಯ ಪ್ರದೇಶಗಳಲ್ಲಿ ಶೂಟಿಂಗ್ ನಡೀತಾ ಇದೆ. ಕರ್ನಾಟಕ ಸರ್ಕಾರ ಹಾಗೆ ಅರಣ್ಯ ಇಲಾಖೆ ನಮಗೆ ಬಹಳ ಸಪೋರ್ಟ್ ಮಾಡ್ತಾಯಿದೆ. ಯಾಕೆ ಅಂತಂದರೆ ಈ ಮಾಸ್ತಿಗುಡಿಯ ಕಥೆಯ ಮೂಲ ಅಂಶ ಅಂತ ನಾವು ಸೇವ್ ಫಾರೆಸ್ಟ್, ಸೇವ್ ವಾಟರ್, ಸೇವ್ ಫಾರೆಸ್ಟ್, ಸೇವ್ ಅನಿಮಲ್, ಸೇವ್ ಟೈಗರ್ಸ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಕಾಡು ನದಿಯ ಮೂಲ, ಹುಲಿ ಜಲದ ಮೂಲ. ನಮ್ಮ ಮನೆಯಲ್ಲಿ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ ಅಂದರೆ ಅದಕ್ಕೆ ನೇರವಾಗಿ ಹುಲಿ ಕಾರಣ ಅಂತಂದರೆ ಯಾರೂ ನಂಬಲ್ಲ. ಅದು ನಿಜವಾದ ಸತ್ಯ. ಸೊ ಅದಕ್ಕೋಸ್ಕರ ಇಡೀ ಭಾರತ ದೇಶ ಸಾಕಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸೇವ್ ಟೈಗರ್ಸ್ ಪ್ರಾಜೆಕ್ಟನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇತ್ತೀಚೆಗೆ ಈಗ ಈ ಟೈಮಲ್ಲಿ ಪೋಚಿಂಗ್ ತುಂಬ ಕಡಿಮೆ ಆಗ್ತಾ ಇದೆ. ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು, ಹುಲಿ ಇದ್ದರೆ ನಾವು ಅಂತ ಈ ಕತೆ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅಂದರೆ ನೀವು ಹೇಳಿದ್ದು ತಗೊಂಡ್ರೆ ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟರ್ ಕೂಡ ನೋಡ್ತಾ ಹೋದರೆ ಹುಲಿ ಸಂರಕ್ಷಣೆ ಮಾಡುವಂಥ ಒಬ್ಬ ಸೈನಿಕರು ಅದು ಸಿನಿಮಾದಲ್ಲಿ ಬಹಳ ಒಂದು ಕ್ಯೂರಿಯಸ್ ಆದ ಒಂದು ಅಂಶವಾಗಿರುತ್ತೆ. ಆದರೆ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಆನೆಯ ಮಾವುತನ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಈಸ್ ಅನ್ ಎಂಪ್ಲಾಯಿ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಮಾವುತನ ಪಾತ್ರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಬ್ಬರು ಸುಂದರವಾದ ಹುಡುಗಿರ್ತಾರೆ, 2 ಹೀರೋಯಿನ್ಸ್ ಇದ್ದಾರೆ ಸಿನಿಮಾದಲ್ಲಿ. ಸೊ ಹೀರೋಯಿನ್ ಆಯ್ಕೆ ಇನ್ನೂ ನಡೀತಾ ಇದೆ. ಮಾಸ್ತಿಗುಡಿಯಲ್ಲಿ ದುನಿಯಾ ವಿಜಯ್ ಅವರ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸನ್ನು 4 ವೇರಿಯೇಷನಲ್ಲಿ 25ನೇ ಏಜಿಂದ 75ನೇ ಏಜ್ವರೆಗೂ ನೋಡ್ಬೋದು. ಇದೊಂದು ತುಂಬ ಟ್ರಿಕ್ಕಿಯಾದ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋಂಥ ಸಿನಿಮಾ. ಸೊ ಹಾಗಾಗಿ ದುನಿಯಾ ವಿಜಯ್ ಅವರ ಬೆಸ್ಟ್ ಈ ನಮ್ಮ ಮಾಸ್ತಿಗುಡಿ ಸಿನಿಮಾದಲ್ಲಿ ಆ್ಯಕ್ಷನ್ ಮೂಲಕ ಆಗ್ಬೋದು, ನಟನೆ ಮೂಲಕ ಆಗ್ಬೋದು, ಆಡಿಯನ್ಸ್ಗೆ ತಂದು ಕಟ್ಟಿಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಪ್ರಯತ್ನ. ನನ್ನ ಜೊತೆಗೆ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಾಧು ಕೋಕಿಲ ಇದ್ದಾರೆ, ಎಡಿಟರ್ ಆಗಿ ಜೋನಿ ಹರ್ಷ ಇದ್ದಾರೆ. ಸ್ಟಂಟ್ಸ್ ಅಂತ ಬಂದಾಗ
ದಕ್ಷಿಣ ಭಾರತದ ಬಹಳ ಅತ್ಯಂತ ಅನುಭವಿ ಸ್ಟಂಟ್ ಮಾಸ್ಟರ್ ವಿಜಯ್ ಸರ್ ಈ ನಮ್ಮ ಸಿನಿಮಾದಲ್ಲಿ 6 ಸ್ಟಂಟ್ಗಳನ್ನು ಕಂಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಸ್ತಿಗುಡಿಯಲ್ಲಿ ಒಟ್ಟಾರೆ ಒಂದು ಒಳ್ಳೆಯ ತಂಡ ನನ್ನ ಜೊತೆಗಿದೆ. ಹಾಗಾಗಿ ನಮ್ಮೆಲ್ಲರ ಶ್ರಮ ಒಂದು ಒಳ್ಳೆಯ ಸಿನಿಮಾ ಕೊಡೋ ಕಡೆಗಿರುತ್ತೆ. ಅತಿ ಶೀಘ್ರದಲ್ಲಿ ನೀವು ನಿರೀಕ್ಷಣೆ ಮಾಡ್ಬೋದು ಮಾಸ್ತಿಗುಡಿ. ಹೀರೋಯಿನ್ ಅಂತ ಹೇಳಿದ್ರೆ ಯಾರು ತಲೆಯಲ್ಲಿದೆ ನಿಮಗೆ, ಯಾರು ಹಾಕೋ ಸಿನಿಮಾ? ಇಲ್ಲಿವರೆಗೂ ಹೀರೋಯಿನ್ ಅಂತ ಯಾವುದನ್ನು ನಾನು ಫೈನಲ್ ಮಾಡಿಲ್ಲ. ಯಾಕೆಂದರೆ ನನಗೆ ಹೀರೋಯಿನ್ಸು ತುಂಬ ಚೆನ್ನಾಗಿರಬೇಕು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಆಗಬೇಕು. ಯಾಕೆಂದರೆ 2 ಪಾತ್ರಗಳು ಬಹಳ ಒಳ್ಳೆಯ ಪರ್ಫಾರ್ಮೆನ್ಸ್ ಡಿಮ್ಯಾಂಡ್ ಮಾಡುವಂಥ ಪಾತ್ರಗಳು. ಹಾಗಾಗಿ ಇನ್ನೂ ಆಯ್ಕೆ ಮಾಡ್ತಾನೇ ಇದ್ದೀನಿ. ಅತಿ ಶೀಘ್ರದಲ್ಲಿ ಈ ವಾರದ ಒಳಗೆ ಅದನ್ನು ಅಂತಿಮ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ನನ್ನ ಮೊದಲ ಪ್ರಿಫರೆನ್ಸ್ ಕನ್ನಡದವ್ರು ಕೊಡಬೇಕು ಅಂತ ಆಸೆ. ಬಟ್ ಕನ್ನಡದಲ್ಲಿ ಹೀರೋಯಿನ್ಸ್ ಎಲ್ಲ ತುಂಬ ಬ್ಯುಸಿ ಇದ್ದಾರೆ, ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಹೊಸಬರನ್ನ ತರಬೇಕು ಅನ್ನೋದು ನನ್ನ ಪ್ರಯತ್ನ ಇದೆ. ಅವರು ಸೆಟ್ ಆಗಲಿಲ್ಲ ಅಂದರೆ ಖಂಡಿತವಾಗಿ ಬೇರೆ ಭಾಷೆಯಿಂದ ಕರ್ಕೊಬರ್ಬೇಕು ಅನ್ನೋ ಆಲೋಚನೆ ಕೂಡ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಂ, ಮಾಸ್ತಿಗುಡಿ ಅಂತಂದರೆ ಇದು ಒಂದು ಪವರ್ಫುಲ್ ಆದ ಜಾಗ. ನಾಗರಹೊಳೆ ಫಾರೆಸ್ಟ್ ರೇಂಜಲ್ಲಿ ಬಳ್ಳೆ ಅಂತ ಒಂದು ಜಾಗ ಬರುತ್ತೆ. ಆ ಬಳ್ಳೆಯ ಒಂದು 30 ಕಿಲೋಮೀಟ್ರ್ ಮುಂದೆ ಹೋದರೆ ಮಾಸ್ತಿಗುಡಿ ಇದೆ. ಅದು ಕಬಿನಿ ಬ್ಯಾಕ್ ವಾಟ್ರಲ್ಲಿ ಮುಚ್ಚೋಗಿದೆ. ವರ್ಷಕ್ಕೆ ಒಂದು ಸರಿ ನೀರು ಡ್ರೈ ಆದಾಗ ಅದು ಓಪನ್ ಆಗುತ್ತೆ. ಆ ಮಾಸ್ತಿಗುಡಿ ಅನ್ನೋದು ಇಡೀ ಕಾಡನ್ನು ಕಾಪಾಡುವಂಥ ವನದೇವತೆ ಅಂತ ನಾವೆಲ್ಲರೂ ನಂಬಿದ್ದೀವಿ. ಇಡೀ ಕಾಡಿನ ಜನ ನಂಬಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದ ಮೊದಲಿಗೇನೆ ತಾಯಿ ಮಾಸ್ತಮ್ಮನಿಗೆ ಕೈ ಮುಗಿದು ಈ ಇಡೀ ಕಾಡನ್ನು ಕಾಪಾಡ್ತಿರೋ ಈ ದೇವತೆ ತುಂಬ ಪವರ್ಫುಲ್ ದೇವತೆ ಅಂತ ಹೇಳಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಆ ಹೆಸರಲ್ಲೇ ಒಂದು ಪವರ್ ಇತ್ತು ಮಾಸ್ತಿಗುಡಿ. ಹಾಗಾಗಿ ಆ ದೇವರ ಹೆಸರು ಮೇಲೆ ಅಲ್ಲಿ ನಡೆಯುವಂಥ ಒಂದು ನೈಜ ಘಟನೆಯನ್ನು ಇಟ್ಕೊಂಡು ಮಾಡಿರೋದ್ರಿಂದ ಮಾಸ್ತಿಗುಡಿ ಅಂತ ಇಟ್ಟಿದ್ದೀವಿ. ಆ್ಯಂಡ್ ಮಾಸ್ತಿಗುಡಿ ವಿಲ್ ಬಿ ಎ ಫ್ಯಾಂಟಾಸ್ಟಿಕ್ ಟೈಟಲ್ ಅಂತ ಎಲ್ಲರೂ ಹೇಳಿದ್ರು. ಸೊ ನಮ್ಮ ಸಿನಿಮಾದ ಹೆಸರು ಮಾಸ್ತಿಗುಡಿ. ಯು ವಿಲ್ ಡೆಫಿನೆಟ್ಲಿ ಲವ್ ಮಾಸ್ತಿಗುಡಿ. ಥ್ಯಾಂಕ್ ಯು ಸೊ ಮಚ್. ಕಾಡಲ್ಲಿ ಹೋಗಿ ಮಾಡ್ಮೇಲೆ ಯಾವತ್ತಿರುತ್ತೆ, ಕಾಡು ಸಿನಿಮಾಗೆ ಹೆಂಗಿರಬೇಕು ಹಂಗೆಲ್ಲ ಇರುತ್ತೆ. ಇಲ್ಲ, ಅದಕ್ಕಿಂತ ಯಾವಾಗಲೂ ಸಂಗೀತ ಎಲ್ಲಿ ಹುಟ್ಟುತ್ತೆ ಅಂದರೆ ಫಸ್ಟು ಹುಟ್ಟೋದೇ ನಿಮಗೆ ಸೌಂಡ್ಸಲ್ಲಿ, ಮರಗಳಲ್ಲಿ, ಎಲೆಗಳಲ್ಲಿ, ಪ್ರಾಣಿಗಳಲ್ಲಿ, ಮ್ಯೂಸಿಕ್, ಪಕ್ಷಿಗಳಲ್ಲಿ ಮ್ಯೂಸಿಕ್ ಹುಟ್ಟಿರೋದೇ ಹಾಗೆ. ಅದರಿಂದ ಈ ಮಾಸ್ತಿಗುಡಿ ಸಿನಿಮಾ ಆ ದೇವ್ರ ಮುಂದೆ, ಮಾಸ್ತಿ ಮುಂದೆ ಕಾಡಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಆ ದೇವ್ರ ಮುಂದೆ ಕೂತ್ಕೊಂಡು ನಾವು ಕಂಪೋಸ್ ಮಾಡ್ತೀವಿ. ಅದರಿಂದ ಒಳ್ಳೊಳ್ಳೆ ಟ್ಯೂನ್ಸು ನಮಗೆ ಗೊತ್ತಿದ್ದಂಗೆ ಎಷ್ಟು ಒಂದು 5 ನಿಮಿಷಕ್ಕೆ ಒಂದು ಬರ್ತಾನೆ ಇರೋದು. ಆ ಥರ ತೆಪ್ಪದಲ್ಲಿ ಕೂತ್ಕೊಂಡು ಶೂಟಿಂಗು, ಇದು ಕಂಪೋಸಿಂಗು, ಅಲ್ಲಿ ಏನೋ ಬಿಲದಲ್ಲಿ ಕೂತ್ಕೊಂಡು ಕಂಪೋಸಿಂಗು, ಕರಡಿಗಳಿರೋ ಜಾಗದಲ್ಲಿ ಕಂಪೋಸಿಂಗು, ನೇರಳೆನ್ ಮರದ ಹತ್ರ ಕಂಪೋಸಿಂಗು, ಮೊಸಳೆಗಳಿರೋ ಜಾಗದಲ್ಲಿ ಕಂಪೋಸಿಂಗು, ಈ ಥರ ಎಲ್ಲ ಕಡೆ ಕಂಪೋಸ್ ಮಾಡಿ, ಹುಲಿಗಳಿರೋ ಜಾಗದಲ್ಲಿ ಕಂಪೋಸಿಂಗು. ಸುಳ್ಳು ಹೇಳಿದೆ, ಯಾಕೆಂದ್ರೆ ಹುಲಿ ನಾವು ನೋಡಿಲ್ಲ, ಇವ್ರು ನೋಡ್ಬೋದು. ಅದ್ಭುತವಾದ ಇದು ಹಾಡುಗಳನ್ನು ಮಾಡಿದ್ದಾರೆ. ನಿಜಕ್ಕೂ ಆಲ್ರೆಡಿ ನಮ್ಮ ಇನ್ಸೈಡ್ ದ ಟೀಮ್ ಒಂದು ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ. ಒಂದು ಹುಡುಗಿ ಇನ್ನೊಂದು ಹುಡುಗ ಒಂದೂರಲ್ಲಿ ಪರಿಚಯ ಆದರು ಅನ್ನೋದೊಂದು ಸಾಂಗ್ ಅದ್ಭುತ. ಇಲ್ಲ, ಇದು ಇಲ್ಲಿ ಏನಂದರೆ ಅದಕ್ಕಿಂತ ನಮ್ಮ ಸಾಂಗು ಹಿಟ್ಟು ಅಥವಾ ಲಿರಿಕ್ ಹಿಟ್ಟು ಅನ್ನೋದಕ್ಕಿಂತ ಹಿಟ್ಟು ಮಾಡಲೇಬೇಕು ನಾನು. ಯಾಕೆಂದರೆ ಇದಕ್ಕೆ ಮುಂಚೆ ನಾಗಶೇಖರ್ ಅವ್ರದ್ದು ಬಂದಿರೋ ಅಷ್ಟು ಸಿನಿಮಾಗಳು ನಾನೇ ರೆಕಾರ್ಡಿಂಗ್ ಮಾಡಿರೋದು. ಆದರೆ ಹಾಡುಗಳನ್ನ ನಾನು ಮಾಡಿಲ್ಲ. ಜೆಸಿ ಗಿಫ್ಟ್ ಮಾಡಿದ್ದಾರೆ, ಆಮೇಲೆ ಅರಮನೆ ಗುರುಕಿರಣ್ ಮಾಡಿದ್ದಾರೆ. ಈಗ ನನಗೇನಾಗಿದೆ ಅಂದರೆ ಇವಾಗ ಇದೊಂದು ದೊಡ್ಡ ಚಾಲೆಂಜ್ ಆಗಿದೆ. 3 ಹ್ಯಾಟ್ರಿಕ್ ಸಿನಿಮಾ ಕೊಟ್ಟರು ನಾಗಶೇಖರ್ ಅವರು. ಅವ್ರ ಸಿನಿಮಾದಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದರೆ ನಂಬರ್ 1 ಪ್ಲೇಸಲ್ಲಿ ಕೂತ್ಕೊಳ್ಳೋದೇ ಹಾಡುಗಳು. ಯಾಕೆಂದರೆ ಆ ಹಾಡುಗಳೇ ಅವರಿಗೆ ಜೀವ. ಆ ಜೀವನ ಇಟ್ಕೊಂಡೇ ಅವ್ರು ಶೂಟಿಂಗ್ ಮಾಡೋದ್ರಿಂದ ಅವ್ರು ಎಲ್ಲರಿಗಿಂತ ಡೈರೆಕ್ಟಾಗಿ ಹೇಳ್ತೀನಿ, ಅದಕ್ಕೆ ಎಲ್ಲರಿಗಿಂತ ಎಕ್ಸ್ಟ್ರಾನರಿ ಮಾಡಲೇಬೇಕು ಅನ್ನೋ ಇದನ್ನು ಥಾಟ್ನ ನನ್ನ ತಲೆಯಲ್ಲಿ ಇಟ್ಕೊಂಡೆ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಕಂಪೋಸಿಂಗ್ ಕೂತ್ಕೊಂಡಿದ್ದು. ಎಕ್ಸ್ಟ್ರಾನರಿ ಬಂದಿದೆ, ನಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜನ ಎಲ್ಲ ಕೇಳ್ತಾರೆ, ನಮಗೆ ಶಭಾಷ್ ಅಂದೆ. ನಮ್ಮ ಮಗ ಬಂದು ನಮ್ಮ ಜೊತೆನೇ ಇರೋನು. ವಿಜಯವ್ರ ಜೊತೆಲಿ, ನಾಗಶೇಖರ್ ಜೊತೆಲಿ, ನನ್ನ ಜೊತೆಲಿ, ಎಲ್ಲರ ಜೊತೆಲಿ ಅವನು ಸೇರ್ತಾ ಇರ್ತಾನೆ. ನಾವು ಒಂಥರ ಕಾಡು ಮನುಷ್ಯ ಇದ್ದಂಗೆ ಅವನು ಕೂಡ. ಸೊ ನಾವು ಕಾಡು ಅಂದ ತಕ್ಷಣ ಅವನು ಜೊತೆಲಿ ಬಂದ, ಜೊತೆಲಿ ಕೆಲಸ ಮಾಡ್ತಾನೆ. ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಎಲ್ಲ ಕಾಡು ಮನುಷ್ಯರಾಗ್ತೀವಿ ಒಂದು ಸ್ವಲ್ಪ ದಿನದಲ್ಲೇ. ಆಮೇಲೆ ಊರಿಗೆ ಬಂದಮೇಲೆ ನಾವು ಹೆಂಗಿದ್ದೀವಿ ಅಂತ ನೋಡ್ಬೇಕು ನೀವು. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ಯಾಕೆಂದರೆ ಈಗ ಕತೆ ಬಗ್ಗೆ ಹೇಳೋದಾದರೆ ಡೈರೆಕ್ಟರ್ ಪ್ರೂವ್ ಮಾಡಿರೋಂಥ ಡೈರೆಕ್ಟ್ ಸಂಜೀವ್ ಸ್ಕಿತಮೈನ ಒಳ್ಳೆ ಪಾತ್ರಗಳು ಕೊಟ್ಟಿದ್ದಾರೆ ನಮಗೆ. ನಾವೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋದು ಸಿನಿಮಾಗಳು ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಿರೋಂಥದ್ದು. ಆದ್ದರಿಂದ ಈ ಸಿನಿಮಾನು ಅಷ್ಟೇ ಅಚ್ಚರಿ ಮೂಡಿಸ್ತದೆ. ಮಾತ್ರ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಈ ಥರ ಸಿನಿಮಾನ ಅಂತ ಕನ್ನಡದಲ್ಲಿ ಅಂತ.
ಇದೊಂಥರ ವಿಶೇಷವಾದಂಥರ ಒಂದು ಸ್ಕ್ರಿಪ್ಟು. ನಮಗೆ ಅದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ. ಡೈರೆಕ್ಟರ್ ನಮ್ಮ ಧನ್ಯವಾದ, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೆ. ಓಕೆ, ಥ್ಯಾಂಕ್ ಯು. ಏನಿಲ್ಲ, ಈ ಸಿನಿಮಾದ ಕಲಾ ನಿರ್ದೇಶಕನು ನಾನೇ. ಇದರಲ್ಲಿ ಒಂದು ಮೇಜರ್ ರೋಲು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾಗನ ಆಲ್ಮೋಸ್ಟ್ ಆಲ್ ಸಿನಿಮಾಗಳಲ್ಲಿ ಕೆಲಸಗಳೆಲ್ಲ ಯಾವುದಾದ್ರು ಒಂದು ರೀತಿಯಲ್ಲಿ ತೊಡಗಿಸ್ಕೋತಾ ಇರ್ತೀವಿ. ಇದರಲ್ಲಿ ಈಗ 2 ಸಂಜು ಹೆಚ್ಗಿದ್ದಲ್ಲೂ ವರ್ಕ್ ಮಾಡಿದ್ದೆ, ಆರ್ಟ್ ಡೈರೆಕ್ಟರಾಗೂ ಕೆಲಸ ಮಾಡಿದ್ದೆ, ಮೈನಾದಲ್ಲೂ ಸೆಟ್ಸ್ಗಳು ಹಾಕ್ಕೊಟ್ಟಿದ್ದೆ. ಬಟ್ ಈಗ ಇದರಲ್ಲೂ ಕೂಡ ಒಂದು ಮುಖ್ಯವಾದ ಪಾತ್ರ, ತುಂಬ ಒಳ್ಳೆಯ ಪಾತ್ರ ಮಾಡ್ತಾಯಿದ್ದೀನಿ.